लोकैकनायकं विनाशिते भदैत्यकम् नताशुभाशुनाशकं नमाम्यहं विनायकम् एकदन्तं चतुर्भुतं च दृष्ट्यादौ प्रकृतेः पुरुषात् परम् एवं ध्यायति यो नित्यं स योगी योगिनां वरः. ಪೆಲ್ಲಿಕಲಲ್ಲಿ ಭೇಟಿಯಲ್ಲಿ ಅಂತೇಳಿ ಆ ವ್ಯಕ್ತಿ ಯಾರು ಅಲ್ಲ, ರಾಜೇಶ್ ಶೆಟ್ಟಿ. ಶಂಕರ ಎಲೆಕ್ಟ್ರಿಕ್ನ ಮಾಲಕರು ಬಹುಶಃ ಒಂದು ಮುಕ್ತ ಮನಸ್ಸಿನ ಆ ಸಂದರ್ಭದಲ್ಲಿ ಸ್ವಾಮೀಜಿ ಫೋನ್ ಮಾಡುವಾಗ ಅವರು ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಫೋನ್ ಮಾಡಿದ ಕೂಡಲೇ ಒಂದು ಅಪ್ಪನ ಅನುಗ್ರಹ ಆತನ ಸ್ವಾಮೀಜಿಲಿ ಎನ್ನಡ ಆರೆಗೆ ಎನ್ನ ಕರ್ತವ್ಯ ಮಲ್ತನ ಅಂತ ಹೇಳಿ ಆ ಸಂದರ್ಭದಲ್ಲಿ ಫುಲ್ ಎಲೆಕ್ಟ್ರಿಕಲ್ನ ಕೆಲಸ ಜೊತೆಯಲ್ಲಿ ಪೂಜಾ ಅವರು ನಾವೆಲ್ಲ ಅಯೋಧ್ಯೆಯ ರಾಮ ಮಂದಿರವನ್ನು ಕಣ್ತುಂಬಿಸಿಕೊಂಡಿದ್ದೀವಿ. ಅಯೋಧ್ಯೆಯ ರಾಮ ಮಂದಿರವನ್ನು ಕಣ್ತುಂಬಿಸಿಕೊಳ್ಳುವಾಗ ದೇದೀಪ್ಯಮಾನವಾದಂತಹ ವಿದ್ಯುತ್ ಅಲಂಕಾರವನ್ನು ದೇಶ ಮಾತ್ರ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅದನ್ನು ವೀಕ್ಷಣೆ ಮಾಡಿದ ಬಂಧುಗಳಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇದರ ಹಿಂದ್ಗಡೆಗಿದ್ದದ್ದು ಶಂಕರ ಎಲೆಕ್ಟ್ರಿಕಲ್ಸ್ ಬ್ಯಾಂಗ್ಳೂರ್. ಅದರ ಮಾಲಕರು ಬೇರೆ ಯಾರು ಅಲ್ಲ, ನಮ್ಮ ಜೊತೆಗಿರುವಂಥ ರಾಜೇಶ್ ಅಣ್ಣ. ರಾಜೇಶ್ ಅಣ್ಣನಿಗೆ ಈ ಕಾರ್ಯಕ್ರಮದ ನಿಮಿತ್ತ ಕೊಡುಗೈ ದಾನಿ ಅಂತ ಹೇಳ್ಕೊಳ್ತಾ ಇಲ್ಲ, ಸಮಾಜ ಬಂಧು. ಆ ಸಮಾಜ ಬಂಧುವಿಗೆ ಸೇರಿರುವ ಸಭಾಸದರ ಸಮ್ಮುಖದಲ್ಲಿ, ತುಂಬು ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಪುಟ್ಟ ಗೌರವಾರ್ಪಣೆ. ದಯವಿಟ್ಟು ರಾಜೇಶನ್ ಅದನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತಾ, ಆದರಣೀಯರು ಹಿರಿಯರು ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಉಪಸ್ಥಿತಿಯಲ್ಲಿ, ಸಾಧುಗಳ ಉಪಸ್ಥಿತಿಯೊಂದಿಗೆ ಆದರಣೀಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರು ಮಹಾರಾಜರು ಅವರನ್ನು ಗೌರವಿಸಬೇಕಾಗಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಪ್ರೀತಿಯ ರಾಜೇಶ್ ಅಣ್ಣನನ್ನು. ಸಾವಿರಾರು ಉದ್ಯೋಗಿಗಳು ಶಂಕರ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೊಂದು ತಮ್ಮ ಗಮನಕ್ಕೆ ಕೊಡಬಯಸುವುದು, ರಾಜೇಶ್ ಅಣ್ಣ ಮೂಲತಃ ಬ್ಯಾಂಗ್ಳೂರಿನವರಲ್ಲ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನವರು ನಮ್ಮ ರಾಜೇಶ್ ಅಣ್ಣ ಅನ್ನುವಂಥದ್ದೇ ನಮಗೆ ಹೆಮ್ಮೆ. ಒಮ್ಮೆ ತುಂಬು ಚಪ್ಪಾಳೆಯೊಂದಿಗೆ ಸ್ನಿಗ್ಧ ಮುಖದ ಮಂದಹಾಸ ಬೀರುವ ಶಂಕರನ ಹೆಸರನ್ನು ಹೊತ್ತು ಹಣೆಗಣ್ಣಿನಲ್ಲಿ ಶಂಕರ ಬೆಳಕನ್ನು ಕೊಟ್ಟರೆ, ಈ ಶಂಕರ ಎಲೆಕ್ಟ್ರಿಕಲ್ಸ್ ಮೂಲಕವಾಗಿ ಇವತ್ತು ಅಯೋಧ್ಯೆಯ ರಾಮನಿಗೆ ಬೆಳಕು ಕೊಡುವುದು ಶಕ್ತಿಯಲ್ಲ, ರಾಮ ಮಂದಿರವನ್ನು ಲೋಕಮುಖದಲ್ಲಿ ಪ್ರಜ್ವಲಿಸುವ ಶಂಕರ ಎಲೆಕ್ಟ್ರಿಕಲ್ಸ್ನ ಮಾಲಕರಾದಂಥ ರಾಜೇಶ್ ಶೆಟ್ಟಿ ಅವರಿಗೆ ನಿಮ್ಮ ತುಂಬು ಚಪ್ಪಾಳೆಯೊಂದಿಗೆ ಪುಟ್ಟ ಊರು ಆದರೂ ಹೃದಯ ಶ್ರೀಮಂತರಿರುವ ಕುಪ್ಪೆಟ್ಟಿಯ ಜನತೆಯ ಸಮ್ಮುಖದಲ್ಲಿ ಪ್ರೀತಿಯ ಗೌರವಾರ್ಪಣೆ. ಇದೀಗ ರಾಜೇಶನ್ನ ಹೊರಟು ನಿಂತಿದ್ದಾರೆ. ಪ್ರೀತಿಯ ಮಾತುಗಳೊಂದಿಗೆ ಈ ಸಭೆಗೆ ಗೌರವ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಾಜೇಶನ್ನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೇ ನಮಃ. ನನ್ನ ತುಳು ಭಾಷೆ ಅಪ್ಪನ ಭಾಷೆಯ ಪಾತ್ರ ಇಂಕ್ ಅವಕಾಶ ಕೊರಡು. ನಮ್ಮೊಂದು ಬತ್ತಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಅಪ್ಪನ ಸ್ಮರಣೆ ಮಲ್ತೊಂದು, ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಗೂ ಅಡ್ಡಬೋರೊಂದು ಅಂಚನೆ ನಮ್ಮ ಮಾತೆರೆಲ್ಲ ರಕ್ಷಣೆ ಮಲ್ತೊಂದು, ಪುನಃ ಅನ್ನಪ್ಪ ಸ್ವಾಮಿ ಈ ಪೊರ್ತುಗೂ ಸ್ಮರಣೆ ಮಲ್ತೊಂದು, ಈ ವೇದಿಕೆಡು ಪುನಃ ಮಾತ ಭಿನ್ನೆರೆಗಳ ಐಟ್ಲ ವಿಶೇಷವಾದ ನಮ್ಮ ಮಹಾರಾಜರ ಒಡೆಯರೆಡೆ ಬೈದರಂಡ ಖಂಡಿತ ಅನ್ಪೆ ಈ ಸ್ಥಳ ಈ ಜಾಗ ಪುಣ್ಯದ ಸ್ಥಳ ಅಂತ ಪನ್ಪಿನಿಟ್ಟು ದಾಲರೆಡ್ಡು ಪಾತ್ರ ನಿಜ್ಜಿ ಅಂಚನೆ ಈ ಸ್ಥಳಕ್ಕೆ ಬರ್ರೆ ಎನ್ನ ಮೂಲ ಕಾರಣ ಪರಮ ಪೂಜ್ಯ ಸ್ವಾಮೀಜಿ ದಾಂಡ ಉಲ್ಲೇಖ ಮಲ್ತಿನ ಪ್ರಕಾರನೇ ಕಟೀಲಿಡು ಒಂಜಿ ಕಾರ್ಯಕ್ರಮ ಉಡುಪುನಾಗ ಸ್ವಾಮಿಲ್ ಏನನ್ನು ಭೇಟಿ ಮಲ್ಪುನಾಗ ಒಂಜೇ ಪಾತ್ರಕ್ಕೆ ಏನೇ ರಾಜೇಶ್ ಈರು ಲೋಕಗೂ ಪೂರ ಗೊತ್ತಾತ ನೀರು ಏರಂದ ದಾಂಡ ಕಟೀಲ್ ದಪ್ಪ ಇರನ್ನು ತೊಜಬಾದ್ ಕೊಡ್ತೇರಿ ಇರು ಅಯೋಧ್ಯೆದ ವಿದ್ಯುತ್ಕರಣ ಎಲೆಕ್ಟ್ರಿಕಲ್ದ ಕೆಲಸ ಮಲ್ದರಂದು ಅಂಚ ಎಂಕಲ ಗ್ರಾಮಡ್ಲಂಗೆ ಇಕ್ಕಲ ಓಂಡಲ್ ಒಂಜಿ ಕೊಡುಗೆ ಬೋರ್ಡನ್ ಪನ್ನಗ ಎನ್ನ ಮನಸ್ಸಿಡಿತಿ ಒಂಜೇ ಪ್ರಶ್ನೆ ದಾಂಡ ಕಟೀಲ್ದ ಜಾಗಡ್ ಇಂಚಿನ ಒಂಜಿ ಪ್ರಶ್ನೆ ಸ್ವಾಮಿಲ್ ಕೇಂದ್ರಂಡ ಒಂದು ಅಪ್ಪೆನ ಆಶೀರ್ವಾದ ಅಪ್ಪೆನ ಅನುಗ್ರಹ ಎನ್ನದೇ ಈ ಒಂಜಿ ಸಂದರ್ಭ ಇಡೀ ಕೈ ಜೋಡಿಸಿರ ಬೈದೆ ಬಂದಲೆ ಅವಡು
ಇನ್ನಿತ ಸಂದರ್ಭಡು ನಮ್ಮ ಮಾತೆಲ್ಲ ಒಟ್ಟು ಸೇರಿದಂಡ ದುಂಬಗ ದಿನಟ್ ನಮ್ಮ ವಾ ರೀತಿಡು ಈ ಸಮಾಜನ ಕಟ್ಟೋಡಂಡ ನಮ್ಮ ಇತಿಹಾಸ ನ್ಯಾಪಲ ಮದಪರಿಜ್ಜಿ ಬಂದುಲ್ಲೆ ದಯಗಂಡ ಒಂಜಿ 2-3 ವರ್ಷದಿಂಚಿನಿಕ್ಲೆ ಮಾತೆರೆಗಳ ಗೊತ್ತುಂಡು. ಜೀವನೋದ್ಧಾರ ದೇವಸ್ಥಾನದ ಉದ್ಘಾಟನೆ ಮಸ್ತ್ ಕಡೆ ನಡತೊಂದುಂಡು. ಅಂಡ ದುಂಬಗೆ ಎಂಚಿನ ನಮ್ಮ ಜವಾಬ್ದಾರಿ ಅಂತ ಏನಾರು ಪೊಂಡು ನಮ್ಮ ಮಾತೆರ್ಲ ಒಟ್ಟು ಸೇರ್ದು ನನ್ನ ದುಂಬಗ ಜವಾನಿಯರ್ನಕ್ಲು ಪೂರಲ ದುಂಬ ಬತ್ತದ ಒಂದಿನ ನಲ್ಲ ಏತ್ ಗಟ್ಟಿ ಮಲ್ಪೊಡನ್ಪಿನ ಒಂಜಿ ವಿಚಾರ ಸಮಾಜದ ಬಗ್ಗೆ ಚಿಂತನೆ ಮಲ್ಪು ನನ್ನ ಮಾತೆರ್ನೆಲ್ಲ ನಮ್ಮ ಈ ಪೊರ್ತುಡ ಇನ್ನು ನೆನತೊಂಡು ದಯಗಂಡ ಇತಿಹಾಸ ನಿಕ್ ಮಾತೆರ್ಲೆ ಗೊತ್ತುಂಡು. 400 ವರ್ಷ ಮುಘಲೇರು ಆಳ್ವಿಕೆ ಮಲ್ತೇರು, 200 ವರ್ಷ ಬ್ರಿಟಿಷರ ಆಳ್ವಿಕೆ ಮಲ್ತೇರು. ಇಂಚಿನ ಸಂದರ್ಭಡು ನಮ್ಮ ಸಮಾಜ ಯಾಪಾಂಡಲ ನಂಗೆ ಒಂಚೂರು ಕೊರತೆ ಆಪುನಂಡ ಅಪಗ ನಮ್ಗೆ ಗಟ್ಟಿಯಾದ ಪೂರ ಒಟ್ಟು ಸೇರ್ದು ಮಲ್ಪುನಂಡ ಹಿಂದುತ್ವದ ಒಂಜಿ ಸನಾತನ ಧರ್ಮದಂಜಿ ನಂಗೆ ಮಸ್ತ್ ಮನಸ್ಸುಂಡು. ಅಂಚಾದ ಒವೇ ಒಂಜಿ ಉದ್ದೇಶಡ ನಮ್ಮ ದುಮ್ಮದ ದಿನಟ್ಟು ಜವಾಬ್ದಾರಿ ಇಂಚಿನಂದಕ್ಕೆ ಏನಾರು ಪೋಂಡ ಬಂದುಲೆ ಇತ್ತೆದ ಜವಾನಿಯರ ಇಟ್ಟು ಕೆಲವೇರು ಅವು ಪೊನ್ನುಪ್ಪಡು ಆನುಪ್ಪಡು ಪ್ರತಿ ಕುಟುಂಬಡೆ ಅನ್ಕೇನು ನೀತೆ ಪೊರ್ತುಡ ಟೈಮ್ ಅಕ್ಲಿಗೆ ಮದುವೆ ಮಲ್ಪಾಲೆ ಅಕ್ಲ ಮದ್ಮೆ ಮಲ್ಪನ ಉದ್ದೇಶ ದ್ಯಾಗಂತ ಕೇಂಡ ಕನಿಷ್ಠ ಒಂಜಿ 2-3 ಜೋಕುಲ ಆಂಡಲ ನಮ್ಮ ದುಮ್ಮದ ಹಿಂದುತ್ವನು ಒರಿಪೌಡಂಡ ನಮ್ಮ ಜನಸಂಖ್ಯೆ ಕಮ್ಮಿ ಆಂಡ ನಂಕು ಆಪತ್ತು ಖಂಡಿತ 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 ಅಂಚಾದು ಪುನಗ ದೈದಿದು ನಮ್ಮ ಈತ್ ಒಂಜಿ ನನ್ನ ದುಂಬದ ಯೋಚನೆ ಆಲೋಚನೆ ಮಲ್ಪರೆ ಪೋರೆ ಪೋಂಡ ಇತ್ತೆಗ ಆಳ್ವಿಕೆ ಬಾರಿ ಪೊರ್ಲುಂಡು ನನ್ನ 10-20 ವರ್ಷ 30 ವರ್ಷ ದುಂಬಗೆ ಇರ್ತುವರೆ ಪೋಂಡ ಸಂದರ್ಭ ಅಂಚ ಉಪ್ಪಂದು ಐಕ್ ಗಟ್ಟಿ ಮಲ್ಪಡುಂಡ ಇಂಚಿನ ವೇದಿಕೆ ಇಂಚಿನ ಕಾರ್ಯಕ್ರಮಕ್ಕೆ ಪೂರಲ ನಮ್ಮ ಪೂರಲ ಒಟ್ಟಾದ ಭಕ್ತಿಪೂರ್ವವಾದ ನಮ್ಮ ಹಿಂದುತ್ವನ ಕಟ್ಟುಣ ನಮ್ಮ ಕರ್ತವ್ಯ ಅನ್ಪಿನಂಚಿನ ವಿಚಾರ ಎನ್ಕ್ಲು ಪನ್ಪೆ ಬಂದುಲೆ ಅಂಚಾದ ಎನ್ನ ಸಮಯದ ಅಭಯ ಪುನಿಕ್ ಈ ಭಾಷಣ ಕೊರ್ಪಿನ ಸಂದರ್ಭ ಅತ್ತು ಅಂಚಾದ ಈ ಒಂಜಿ ಕಾರ್ಯಕ್ರಮಡು ಬರ್ಪಿನಿಕ್ ಅವಕಾಶ ಮಲ್ತ್ ಕೊಡ್ತಿನ ಈ ಗಣೇಶ ಭಜನೆ ಮಂದಿರ ಕಮಿಟಿ ಪೋಡು ಸಮಿತಿ ತಕ್ಲಿ ಮಾತೆರೆಗ್ಲೆ ಎನ್ನ ತರೆ ತಗ್ಗಾದ ನಿಕ್ಲೆ ಉಡಲ ಜಿಂಜನ ಸುಲ್ಮೇಲೆ ಪನಂದು ಎನ್ನ ಪಾತೆರೆಗೆ ವಿರಾಮ ಕೊರ್ಪೆ. ಬೋಲೋ ಶ್ರೀ ರಾಮಚಂದ್ರ ಪ್ರಭು ಕಿ ಜೈ. ಬೋಲೋ ಶ್ರೀ ರಾಮಚಂದ್ರ ಪ್ರಭು ಕಿ ಜೈ. ಬೋಲೋ ಶ್ರೀ ರಾಮಚಂದ್ರ ಪ್ರಭು ಕಿ ಜೈ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿತನುಡಿಯನ್ನು ಹಂಚಿಕೊಂಡಂತ ಉದ್ಯಮಿಗಳು ಕ್ಷೇತ್ರದ ದಾನಿಗಳು ಆಗಿರುವಂತಹ ಆದರಣೀಯ ರಾಜೇಶ್ ಶೆಟ್ಟಿ ಅವರಿಗೆ ಶ್ರೀ ಗಣೇಶ್ ಮಂದಿರ ಕುಪ್ಪೆಟ್ಟಿ ಇದರ ವತಿಯಿಂದ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ, ಹರೀಶ್ ಭಾರಿ ವಿವರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ರಾಜೇಶ್ ಶೆಟ್ಟರು ಒಂದಷ್ಟು ವಿಷಯಗಳನ್ನು ಮಾತಾಡಿದರು. ನೆನಪಿಟ್ಟುಕೊಳ್ಬೇಕು, ಹಿಂದೂ ಸಮಾಜ ಅನೇಕರು ಹೇಳ್ತಾರೆ ನಮ್ಮ ಸಮಾಜ ಗಂಡಾಂತರದಲ್ಲಿದೆ, ನಮ್ಮ ಸಮಾಜ ಗಂಡಾಂತರದಲ್ಲಿದೆ ಅಂತ ಬೇರೆಯವರೆಲ್ಲ ಹೇಳ್ತಾರೆ. ಅದರ ನಿಜವಾಗಿ ಸಮಸ್ಯೆ ಇರೋದು ಹಿಂದೂ ಸಮಾಜದಲ್ಲಿ. ಹಿಂದೂ ಸಮಾಜ ಭಾರಿ ಗಂಡಾಂತರ. ಇದು ಪುಣ್ಯದ ಭೂಮಿ, ಇದು ನಮ್ಮ ಕರ್ಮದ ಭೂಮಿ, ಇದು ದೇವಭೂಮಿ, ಇದು ವೇದ ಭೂಮಿ, ಇದು ಪುಣ್ಯಭೂಮಿ, ಇದು ಸ್ವರ್ಣ ಭೂಮಿ. ಇದಕ್ಕಿಂತ ದೊಡ್ಡದು ನಮಗೆ ಇಲ್ಲಿಗೆ ಸಾಧ್ಯನೇ ಇಲ್ಲ. ಇಲ್ಲಿ ಮಣ್ಣಿನ ಕಣಗಣಗಳಲ್ಲಿ ದೇವರಿದ್ದಾನೆ, ನೆನಪಿಟ್ಟುಕೊಳ್ಳಿ. ಅಂಥ ಭೂಮಿಯನ್ನು ನಾವು ಬಿಟ್ಟುಕೊಟ್ಟಿಗೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಭೂಮಿಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ರಾಜೇಶ್ ಶೆಟ್ಟರು ಹೇಳಿದ್ದನ್ನು ನೆನಪಿಟ್ಕೊಳ್ಳಿ. ಕನಿಷ್ಠ 3 ಮಕ್ಕಳನ್ನು ಪಡೆಯಲೇಬೇಕು ನಾವು. ಇಲ್ಲ ಅಂತಾದರೆ ಕಾಲ ಹಿಂದಿಂದು ಬೇರೆ, ಇವತ್ತಿನ ಕಾಲ ಬೇರೆ. ಇವತ್ತಿನ ಕಾಲಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಬೇಕು. ಸ್ಥಳಗಳಿದ್ದಾವೆ, ನಮ್ಮ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದ್ದಾವೆ. ಹರಿದ್ವಾರ, ಕಾಶಿ, ನಂತರ ನಮ್ಮ ಅಯೋಧ್ಯನೂ ಕೂಡ ಅದು ಪ್ರಥಮ ಸ್ಥಳ. ಅದರ ಒಂದು ರಕ್ಷಣೆ ಆಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ರಕ್ಷಣೆ ಆಗಬೇಕಾಗಿದೆ. ಅಯೋಧ್ಯದಲ್ಲಿ ರಾಮ ಬಂದಿದ್ದಾನೆ, ಆದರೆ ನಮ್ಮ ಮನೆಯಲ್ಲೂ ಕೂಡ ಒಂದು ರಾಮ ಬರಬೇಕಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಅತಿ ಅವಶ್ಯವಾದಂಥ ಒಂದು ಸಂಗತಿ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಕೊಡುಗೆಯನ್ನು ಇದೆ. ನಮ್ಮೆಲ್ಲರ ಒಂದು ಪ್ರೇರಣೆಯೊಂದಿಗೆ ಅವತ್ತು ಆ ಒಂದು ಸ್ಥಳ ಇವತ್ತು ರಕ್ಷಣೆ ಆಗಿದೆ. ನಮ್ಮ ಚಾಮುಂಡೇಶ್ವರಿ ಇರ್ಬೋದು, ಅನೇಕ ಸ್ಥಳಗಳಿರ್ಬೋದು, ಎಲ್ಲನೂ ಕೂಡ ರಕ್ಷಣೆಗಾಗಿ ನಾವು ನಿಲ್ಲಬೇಕಾಗಿದೆ. ಎಲ್ಲರೂ ನಮ್ಮ ಸ್ಥಳೀಯ ಧಾರ್ಮಿಕ ಒಂದು ಏನು ಕ್ಷೇತ್ರಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಭಜನಾ ಮಂಟಪಗಳಿದ್ದಾವೆ, ಅದರ ರಕ್ಷಣೆಗಾಗಿನೂ ಕೂಡ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಆಗಲಿ. ನಾವು ಕೂಡ ಇದ್ದೀವಿ. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಇವತ್ತು ಒಂದು ಒಳ್ಳೆ ಪ್ರವಾಸ ಆಗಿದೆ. ಮಂಗಳೂರು ಮತ್ತು ಬೆಳ್ತಂಗಡಿ 2 ಕಡೆಯೂ ಕೂಡ ನಮಗೆ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ದಕ್ಷಿಣ ಕನ್ನಡ ಸಮಸ್ತ ನಿವಾಸಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸುತ್ತೇನೆ. ಓಂ ಗಂಗಣಪತಯೇ ನಮೋ ನಮಃ. ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. ಗಣಪತಿ ಬಾಪ್ಪ ಮೋರಯ.